ಇತಿಹಾಸ. ನನ್ನೂರಿನಲ್ಲಿ ಸಾಧಕರು ಯಾರೋ ಹೇಳ್ತಿದ್ರು, ಯಾರ ಸತ್ರು ಬಿಟ್ರು ಏನೋ ಮಾಡಿದ್ರು ಅವ್ರ ಫೋಟೋ ಹಾಕಿ ಅದು ಪ್ರಚಾರ ಮಾಡಿ ಅಥವಾ ಅವ್ರಿಗೆ ಬರಂಗ ಮಾಡುವಂತ ಪುಣ್ಯದ ಕೆಲಸ ಅಲ್ಲ, ಅಂಥದಕ್ಕೂ ಬಳಕೆ ಆಗಬೇಕು. ಇಂಥ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಯಾರು ಮಾಡುವುದಿಲ್ಲ. ಇಂಥವು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇವರು ಎಷ್ಟು ಒಂದು ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು. ಶೂಟಿ ಇವತ್ತು ರಂಜಾನ್, ಇದು ಮೊಹರಂ ಹಬ್ಬ ದಿವಸ ಸಹಿತ ಕಾರ್ಯಕ್ರಮ ಮಾಡ್ತಾರಲ್ಲ. ನಮ್ಮ ಜಿಲ್ಲಾ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರಿಗೆ ಮತ್ತು ಅಂಡಿಗೆ ಅವರಿಗೆ ಮತ್ತು ಸಂತೋಷ್ ಕೊಡಳ್ಳಿ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ಇದು ಅವರ ಕೆಲಸ. ವಿಜಯಕುಮಾರ್ ಅವರು ನನಗೆ ಹೇಳುದು, ಸರ್ ನಾವೇನು ಬೇರೆ ಅಲ್ಲ, ನೀವೇನು ಬೇರೆ ಅಲ್ಲ, ಅಂಡಿಗೆ ಅವ್ರನ್ನ ಬೇರೆ ಅಲ್ಲ, ಮಾಡುಗಳು ಏನು ಬೇರೆ ಅಲ್ಲ, ರಾಜೇಂದ್ರನ್ ಬೇರೆ ಅಲ್ಲ, ಕುಡಳ್ಳಿ ಏನು ಬೇರೆ ಅಲ್ಲ, ನೀವು ನಡೆಸಿ. ಅವ್ರು ಎಷ್ಟು ಉದಾರ ಭಾವನೆ, ತನ್ನ ತಾಲೂಕ ಇದ್ದರೂ ಸಹಿತ ತನ್ನ ಸಮೀಪದಲ್ಲಿರುವಂತಹ ವ್ಯಕ್ತಿಗಳನ್ನ ಬೆಳೆಸುವಂತ ತಾಕತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಲ್ಲಿ ವಿಜಯಕುಮಾರ್ ಅವರು ನಿಮ್ಮ ತಾಲೂಕಿನವರು ಮತ್ತಿಷ್ಟು ನಮ್ಗೆ ಅಭಿಮಾನ. ಸಾಂಸ್ಕೃತಿಕ ಲೋಕದ ರಾಯಭಾರಿ ಯಾರಾದ್ರೂ ಇದ್ರೆ, ಕಲಬುರಗಿ ಜಿಲ್ಲೆಯ ಸಾಂಸ್ಕೃತಿಕ ಲೋಕದ ರಾಯಭಾರಿ ಯಾರಿದ್ರೆ ನಮ್ಮ ವಿಜಯಕುಮಾರ್ ಪಾಟೀಲ್ ತೇಗತಿಪ್ಪಿ ನಿಮ್ಮ ತಾಲೂಕಿನವರು ಅಂತ ಅಭಿಮಾನ. ಖಂಡಿತ ಅವರ ಅಣತಿಯಂತೆ ಇವತ್ತು ಕಾರ್ಯಕ್ರಮ ನಡೆದಿದೆ. ಅವರ ಪರ್ಮಿಷನ್, ಅವರ ಅನುಮತಿಯನ್ನು ಪಡೆದುಕೊಂಡು ಸಂತೋಷ್ ಅವರು ಇಷ್ಟು ಸಂತೋಷದಿಂದ ಎಷ್ಟು ಚೆನ್ನಾಗಿ ಲವಲವಿಕೆ, ಅವರಿಗೂ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಮಾಡ್ತಾರೆ. ಅಷ್ಟೆಲ್ಲದರ ನಡುವೆ ಆರೋಗ್ಯ, ಶಿಕ್ಷಣ, ಧರ್ಮದ ಪೀಠಾಧಿಕಾರಿಗಳ ಆಶೀರ್ವಾದ, ಸಂಘದ ಅಧ್ಯಕ್ಷರು, ನಮ್ಮ ನಾಯಕರು, ಇವರೆಲ್ಲ ನಾಯಕರು, ನಮ್ಮ ನಾಯಕರು. ಅದಕ್ಕೆ ಒತ್ತು ಹೇಳಗತ್ತೀನಿ, ನಾನು ಎಂದು ನೋಡ್ಬೇಕಾ ಗುಡಿ ಅಂತ ಕೇಳಗತ್ತೀನಿ. ದಯವಿಟ್ಟು ಪಕ್ಷಾತೀತವಾಗಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ನೀವು ಎಲ್ಲಿ ಬಾ ಅಂದ್ರೆ ನಾವು ಬರ್ತೀವಿ. ಏನಿಲ್ಲ, ಅದು ಒಂದೇ. ನಾವು ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಅವರು ಸಹಿತ ಅದಕ್ಕೆ ಬರ್ತಾರೆ. ಅವೊಂದು ಸಲ ಗೋಷ್ಠಿ ಮಾಡೋದು, ಒಂದು ಸಲ ಅಲ್ಲಿ ಒಂದು ಹೋಗಿ ಸಮಾಧಾನ ಮಾಡೋದು, ಇಂಥ ಕೆಲಸವನ್ನ ಮಾಡ್ತಾ ಹೋಗಿ. ಯಾರೊಬ್ಬರ ಪರಿಷತ್ತೊಬ್ಬರೇ ಮಾಡ್ಬೇಕಂತೇನಿಲ್ಲ. ನಿಮ್ಮ ಜವಾಬ್ದಾರಿ, ನನ್ನ ಒಬ್ಬ ನಾಗರಿಕನಾಗಿ ಜವಾಬ್ದಾರಿ. ನನಗೊಂದು ಅವಕಾಶ ಸಿಗ್ತದ, ನಾನು ಮಾಡೋಣ ಅಂತ ನನಗೇನು ಬೇಕಾಗಿತ್ತು. ಸೇಡಂದಿಂದ ಬಂದು ಅಲ್ಲೇ ಸ್ಮಾರಕಗಳು ಭಾಳ, ಆದರೆ ಕಾಳಿಗೆ ಮೇಲೆ ನನಗೆ ಬಹಳ ಕಾಳಜಿ ಇದೆ. ಕಾಳಿಗೆ ಮೇಲೆ ನನಗೆ ಬಹಳ ಕಾಳಜಿ. ಯಾಕಂದ್ರೆ ಈ ಊರು ಅಭಿಮಾನ ನನಗೆ ಸ್ಫೂರ್ತಿ ಕೊಟ್ಟದ. ಹಿಂದೆ ಒಂದು 25 ವರ್ಷ 30 ವರ್ಷದ ಹಿಂದೆ ಇವು ಯಾವ ಇದ್ದಿಲ್ರಿ, ಮೊಬೈಲ್ ಇದ್ದಿಲ್ಲ. ಅಪ್ಪೋರೆ ಒಂದು ಕ್ಯಾಮ್ರಾ ಹಾಕೋತಿದ್ದೆ, ತಿರ್ಗಾಡ್ಕೋ. ಬಸ್ ಇದ್ದಿಲ್ಲ, ಗಾಡಿ ಕೈದಾಗಿಲ್ಲ. ಯಾವಾಗೋ ಒಂದು ಬಸ್ ಬರ್ತಿತ್ತು. ಕಾಳಿಗೆ ಬರ್ಬೇಕಾದ್ರೆ ಒಂದು ದಿನನೇ ಹೋಗ್ತಿತ್ತು. ಊರಾಗ ತಿರುಗಬೇಕಾದ್ರೆ ಎಷ್ಟು ನೋಡು, ಹಂಗೆ ಬಂದೆಲ್ಲ ಊರಿನಲ್ಲಿರುವಂಥ ದೇವಾಲಯ ಅವ್ರಿಗೆ ಕೇಳು, ಇವ್ರಿಗೆ ಕೇಳು, ಮತ್ತು ಆಮೇಲೆ ಎಲ್ಲರಿಗೆ ಸಂಪರ್ಕ ಮಾಡಿದ್ರ ಇತಿಹಾಸವನ್ನ ಬೆಳಕಿಗೆ ತರುವಂಥ ಕೆಲಸವನ್ನ ನಾವು ಮಾಡಿದ್ವಿ. ಹೀಗೆ ಇದನ್ನ ಇಲ್ಲಿಗೆ ನಿಲ್ಲಬಾರ್ದು. ಮತ್ತೆ ಈ ಉಪನ್ಯಾಸ ನಡಿಬೇಕಾದ್ರೆ ಮತ್ತೆ 30 ವರ್ಷ ಹೋಗ್ತದೆ ನೋಡಿ, ಹಂಗಾಗೋದು. ಇದು ನೋಡೋದಿಲ್ಲ, ಇದು ಬಹಳ ದಿವಸದ ನಂತರ ಇದು ಕಾರ್ಯಕ್ರಮ. ಏನೋ ಒಂದು ನಮಗೆ ಅವಕಾಶ ಸಿಕ್ತು, ನಾನು ಬರ್ತೀನಪ್ಪ ಅಂತ ಹೇಳಿದೆ. ಇಂಥ ನೀವು ಮಕ್ಕಳೇ ಆ ವೀರಗಲ್ಲು ಹೇಳೋದನ್ನಲ್ಲ, ವೀರಗಲ್ಲು ಒಂದು ವೀರಗಲ್ಲ. ಅದು ಯಾಕೆ ವೀರಗಲ್ಲು ಹಿಂಗೆ ಮರ್ಚಿ ಹಿಡ್ದಾನ, ಯುದ್ಧ ಮಾಡೋಗತ್ತಾನ, ಹೊಳ್ಳಿಗತ್ತಾನ, ಹಿಂಗೆ ಹೊಳ್ಳಿಗತ್ತಾನ. ಆ ಕಲ್ಲು ನೋಡ್ರಿ, ನಿಮ್ಗೆ ಏನು ಕಾಣುತ್ತೆ ನಿಮಗೆ? ಇದೇನೇನು ಅಂತೇಳಿ ಕೆಲವ್ರು ಏನಪ್ಪ ತಿಳಿಲಾರವ್ರು ಮೇಲೆ ಕುಂಕುಮ ಹಾಕ್ತಾರೆ, ಜಾಜ ಹಚ್ತಾರೆ, ವಿಭೂತಿ ಹಚ್ತಾರೆ. ಅದು ಹಚ್ಚಬಾರ್ದು, ಯಥಾ ಪ್ರಕಾರ ಕಾಪಾಡ್ಬೇಕಂದ್ರೆ ಅದು ಹೋಗ್ಬಿಡುತ್ತೆ ಚಿತ್ರ. ಕೆಲವು ಕಡೆ ಬರ್ಚಿನೇ ಕಾಣಲಾಗ್ಯದ, ಯುದ್ಧ ಮಾಡೋ ದೃಶ್ಯನೇ ಕಾಣಲಾಗ್ಯದ. ಎಲ್ಲರೂ ಬಂದು ಎಣ್ಣೆ ಹಾಕ್ಯಾರ, ಅದು ಹಾಕೋದಲ್ಲ. ಕೆಳಗೆ ಮೂರು ಹಂತದಲ್ಲಿ ಬರ್ತದ ವೀರಗಲ್ಲು, 3 ಹಂತದಲ್ಲಿ. ಆ ಕಲ್ಲಿನಲ್ಲಿ, ಒಂದೇ ಕಲ್ಲಿನಲ್ಲಿ, ದೊಡ್ಡ ಕಲ್ಲ ಅದು. ಕಲ್ಯಾಣ ಕರ್ನಾಟಕದಲ್ಲಿ ಬಹುದೊಡ್ಡದೊಂದು ವೀರಗಲ್ಲು ಯಾವುದಾದ್ರೆ ನಿಮ್ಮೂರಿನಲ್ಲಿ ಕಾಣ್ತದೆ. ನಾನು ಎಲ್ಲ ಕಡೆ ತಿರುಗಾಡಿದೆ. ಬಹಳ ಬೃಹತ್ ಶಿಲಾ ಇದೆ ಅದು ಶಿಲ್ಪ, ಯಾವುದು ವೀರಗಲ್ಲು. ಆ ವೀರಗಲ್ಲು ಅಂತ ಯಾಕಂತ ಕರೀತಿದ್ರಂದ್ರೆ, ವೀರ ಈ ನಾಡಿಗೋಸ್ಕರವಾಗಿ ಒಬ್ಬ ಸೈನಿಕ ಇಲ್ಲಿ ಆಕ್ರಮಣ ಆಗ್ತದೆ, ಮೇಲೆ ಆಕ್ರಮಣ ಆಗ್ತದೆ. ಬೇರೆ ರಾಜರು ಬರ್ತಿದ್ರು, ಅಥವಾ ಇಲ್ಲಿನ ದನಗಳು ಏನು ಸಾಕು ಪ್ರಾಣಿಗಳನ್ನ ಕಳ್ತನ ಮಾಡ್ತಿದ್ರು, ಊರಿಗೆ ದಾಳಿ ಮಾಡ್ತಿದ್ರು, ಬಂಗಾರ ಏನಿದ್ದು ಅಂತವ್ರ ಮೇಲೆ ಅಂಥವ್ರೆಲ್ಲ ದಾಳಿ ಮಾಡ್ತಿದ್ರು, ಸೈನಿಕರು ಬರ್ತಿದ್ರು. ಅವ್ರ ವಿರುದ್ಧ ಹೋರಾಟ ಮಾಡಿದ ಇಷ್ಟು ಜನರಿಗೆಲ್ಲ ರಕ್ಷಣೆ ಮಾಡಿದನಲ್ಲ, ಅವನ ನೆನಪಿಗೋಸ್ಕರವಾಗಿ ವೀರಗಲ್ಲುಗಳನ್ನು ನಡೀತಿದ್ರು. ಅವಾಗಿನ ಕಾಲಕ್ಕ ವೀರಗಲ್ಲುಗಳನ್ನು ನಡೀತಿದ್ರು. ಅಲ್ಲಿ 3 ದೃಶ್ಯ ಬರ್ತಾವ. ಒಂದು ಯುದ್ಧ ಮಾಡೋದ ದೃಶ್ಯ, ಇನ್ನೊಂದು ನಮ್ಮ ಭಾರತೀಯರದೇನಂತಂದ್ರೆ, ನಮ್ಮ ಭಾರತೀಯರ ಕಲ್ಪನೆ, ನಮ್ಮ ಕನ್ನಡಿಗರ ಪರಿಕಲ್ಪನೆ ಏನಂದ್ರೆ, ಯಾರು ಇನ್ನೊಬ್ಬರಿಗೋಸ್ಕರವಾಗಿ ದುಡಿತಾರ ಅವ್ರ ಇತಿಹಾಸದಲ್ಲಿ ಬರ್ತಾರ.
ಆ ಪುಣ್ಯಾತ್ಮ ಎಂತ ಸತ್ತವನು ವೀರಮರಣವನ್ನು ಅಪ್ಪ್ಯಾನೋ ಇವತ್ತಿಗೂ ಆ ಕಲ್ಲು, ಆ ವೀರಗಲ್ಲು ನಾವು ನೋಡಕ್ ಕಾಣ್ತೀವಿ. ನಾವು ಎಷ್ಟು ಮಂದಿ ಬಂದು ಹೋಗಿದ್ದೀವಿ ಭೂಮಿ ಮೇಲೆ, ಆದ್ರೆ ನೋಡಕ್ಕಲ್ಲ. ಅವ ತ್ಯಾಗ ಮಾಡ್ಯಾನಲ್ಲ, ಈ ನಾಡು ಈ ಕಾಳಿಗೆಯನ್ನ ರಕ್ಷಣೆ ಮಾಡ್ಯಾನಲ್ಲ, ಸಾವಿರ ಹಳ್ಳಿಗಳಿಗೆ ರಕ್ಷಣೆ ಮಾಡ್ಯಾನಲ್ಲ, ಇಲ್ಲಿನ ಸಂಸ್ಕೃತಿಯನ್ನು ಉಳಿಸ್ಯಾನಲ್ಲ. ಅದಕ್ಕ ಆ ಇನ್ನೊಬ್ಬರಿಗೋಸ್ಕರವಾಗಿ ವೀರಮರಣವನ್ನು ಅಪ್ಪುದನಂದ್ರೆ ರಾಷ್ಟ್ರ ಭಕ್ತಿ ಇದ್ದಂತಹ ಒಬ್ಬ ವ್ಯಕ್ತಿಯ ಹೆಸರಿನ ಮೇಲೆ ಕಲ್ಲುಗಳನ್ನು ನೆಡ್ತಿದ್ರು, ವೀರಗಲ್ಲು ಅಂತ ಕರೀತಾರೆ. ಒಂದರಲ್ಲಿ ಯುದ್ಧ ಮಾಡೋದು, ಎರಡನೇದಲ್ಲಿ ಆತನಿಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವ ದೃಶ್ಯ ಇದೆ. ಇಬ್ಬರು ಹೆಣ್ಮಕ್ಳು, ಅದು ಸ್ವರ್ಗ ಕನ್ಯರು, ಇಬ್ಬರು ಕರ್ಕೊಂಡು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೇವಲೋಕದ ಒಂದು ಚಿತ್ರ ಇದೆ, ಲಿಂಗ, ಶಿವಲಿಂಗ, ಸೂರ್ಯಚಂದ್ರ. ಅವ್ರು ಸೂರ್ಯಚಂದ್ರ ಇರುವವರೆಗೂ ಶಾಶ್ವತ. ನಾವೆಲ್ಲ, ನನಗೆ 2 ವರ್ಷ ನಿಮ್ಗೆ ಸಂಪರ್ಕ ಆಯ್ತು ಅಂದ್ರೆ ನಾನು ಮರ್ತು ಬಿಡ್ತೀನಿ. ನಾವು 2 ವರ್ಷ ನಿಮ್ ಜೊತೆ ಮಾತಾಡಲಿಲ್ಲ ಮರ್ತು ಬಿಡ್ತೀವಿ. ಆದ್ರೆ ಆತ ಮನುಷ್ಯ ಈ ಕಾಳಿಗೆ ರಕ್ಷಣೆ ಮಾಡೋನಲ್ಲ ವೀರಗಲ್ಲು, ಸೂರ್ಯಚಂದ್ರ ಇರುವವರೆಗೂ ಆತ ಉಳಿತಾನೆ. ಹೆಸರಿಲ್ಲ ಮತ್ತ ಯಾವ ಪುಣ್ಯಾತ್ಮನು ಕಲ್ಲಿನಲ್ಲಿ ಯುದ್ಧ ಮಾಡುವಂತ ದೃಶ್ಯ. ಅವ್ರಿಗೆ ಫೇಸ್ಬುಕ್ ಕ್ಯಾಮ್ರಾ ಯಾವ ಇದಿಲ್ಲ, ಅದನ್ನೇ ನಮ್ಮ ಕಲ್ಲನ್ನು ಬಳಕೆ ಮಾಡಿಕೊಂಡು ಎಷ್ಟು ಸೂಕ್ಷ್ಮ ಕೆತ್ತನೆ ಇದೆ ನಿಮ್ಮ ಊರಿನಲ್ಲಿ. ಸೊ ಹೀಗೆ ಹೇಳ್ತಾ ಹೋದ್ರೆ ಬಹಳ ಇತಿಹಾಸ ಇದೆ ಊರಿನ. ಮೈ ರೋಮಾಂಚನ ಆಗುತ್ತೆ. ನಿಮಗೆ ಆಗ್ಯದಿಲ್ಲೋ ಗೊತ್ತಿಲ್ಲ, ನನ್ನ ರಕ್ತ ಅಂತೂ ಕುದೀತು. ಯಾಕೆ ಕುದೀತಂದ್ರೆ ಇದು ಕನ್ನಡಿಗರ ಸಾಧನೆ. ಈ ಕನ್ನಡಿಗರ ಸಾಧನೆ ಅವರಂಗೆ ನೀವು ಸಾಧನೆ ಮಾಡಬೇಕಲ್ಲ. ವಿಜ್ಞಾನೇಶ್ವರ ಮಿತಾಕ್ಷರ ಗ್ರಂಥವಲ್ಲ ಈ ಊರಿನ ಮುಖಾಂತರ ಹೋದ, ಕಲ್ಯಾಣದಿಂದ ಈ ಊರಿಗೆ ಬಂದು ಇದ್ದುಕೊಂಡು ಹೋದ. ಇಂಡಿಯನ್ ಪೆನಲ್ ಕೋಡ್ ಏನಂತ ಕರಿತೀವನು, ಇಂಡಿಯನ್ ಪೆನಲ್ ಕೋಡ್. ಇವತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಏನು ಕಾನೂನು ಇದರ ಪ್ರಕಾರ ನಡೀತಾವಲ್ಲ, ಕಾನೂನುಗಳವಲ್ಲ, ಅವೆಲ್ಲ ಮಾಡದವರು ನಮ್ಮ ಮರುತೂರಿನ ವಿಜ್ಞಾನೇಶ್ವರ ಮಿತಾಕ್ಷರ ಗ್ರಂಥ ಇವತ್ತಿಗೂ ಶಾಶ್ವತವಾಗಿ